ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಮಹಾಮಾಯ ದೇವಸ್ಥಾನದ ಒಂದು ನೇರ ವಿಡಿಯೋಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಲವಾರು ಬಾರಿ ವಿಡಿಯೋಗಳನ್ನು ಮಾಡಿರ್ತಾರೆ. ನೇರ ವಿಡಿಯೋಗಳನ್ನು ಮಾಡೋದು ಒಂಥರ ಖುಷಿ ವಿಚಾರ. ಯಾಕಂದರೆ ನಮ್ಮ ಊರಿಗೆ ಇದು ತುಂಬಾ ಹತ್ತಿರವಾದಂಥ ಸ್ಥಳ. ಆಮೇಲೆ ನಮ್ಮ ಆರಾಧ್ಯ ದೈವವಾದಂಥ ಕುಕ್ನೂರಿನ ದ್ಯಾಮಮ್ಮ ದೇವಿಯನ್ನು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಲ್ಲ, ಅದೇ ನನಗೆ ದೊಡ್ಡ ಖುಷಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಒಂದು ಗರ್ಭಗುಡಿಯ ಮುಂದೆ ಇರ್ತಕ್ಕಂಥ ಆವರಣ. ಇಲ್ಲಿ ಯಾವುದೇ ರೀತಿಯ ಒಂದು ಲೈಟಿನ ವ್ಯವಸ್ಥೆ ಇರಲಿಲ್ಲ, ವಿದ್ಯುತ್ತಿನ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಕತ್ಲು ಕಾಣಿಸ್ತಾ ಇದೆ. ಆದರೆ ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ ಇದು. ಕಂಬಗಳನ್ನೆಲ್ಲ ನೋಡಿದ್ರೇ ನಿಮಗೆ ಗೊತ್ತಾಗ್ತಿರುತ್ತೆ ಯಾವ ರೀತಿಯಾದದ್ದು ಅಂತ. ಆಮೇಲೆ ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ಒಂದೇ ಪೀಠದ ಮೇಲೆ 3 ದೇವರುಗಳನ್ನು ಅಲಂಕರಿಸಿರ್ತಾರೆ. ಅಂದರೆ ಒಂದೇ ಒಂದು ಸ್ಥಳದ ಮೇಲೆ 3 ದೇವರುಗಳು, ಕ್ಷೇತ್ರಪಾಲ, ಮಹಾಲಕ್ಷ್ಮಿ ಮತ್ತು ಶ್ರೀ ಮಾತೆ ಕಾಳಿಯನ್ನು ಕೂಡ ಇಲ್ಲಿ ನೆಲೆಸಿದ್ದಾರೆ. ಒಂದೇ ಪೀಠದ ಮೇಲೆ 3 ಒಂದು ದೈವ ಶಕ್ತಿಗಳು ಇರೋದ್ರಿಂದ ಈ ಒಂದು ಶಕ್ತಿ ಪೀಠ ದೇವಸ್ಥಾನದ ಒಂದು ಹೊರವಲಯದಲ್ಲಿ ತೋರಿಸ್ತಾ ಇರೋದು. ಎಲ್ಲ ಜನ ದೇವಸ್ಥಾನದ ಒಳಭಾಗದಲ್ಲಿ ನಾವು ಏನನ್ನ ಕೇಳ್ಕೊಳ್ತೀವೋ ಮುಂದೆ ಸಕ್ಸಸ್ಫುಲ್ ಆಗುತ್ತೆ. ನಾನು ಹೊರಗಡೆ ಯಾವ ಏನೇನೇ ನಾವು ಬೇಡಿದ್ರೆ ಅಲ್ಲಿನ ಕೆತ್ತನೆ ಯಾವ ರೀತಿ ರೀಸನ್ ಇರುತ್ತೆ, ಕಾರಣ ಹಿಂದಿನ ಕಾಲದಲ್ಲಿ ಬಂದು ಬೇಡ್ಕೊಳಕ್ಕೆ ಚೆನ್ನಾಗಿ ಯಾವ ಎಲ್ಲ ಜನ ಮಾತಾಡ್ತಿದ್ರು. ಇಷ್ಟೆಲ್ಲ ಟೆಕ್ನಾಲಜಿ ಇರ್ತಕ್ಕಂಥ ಈ ಒಂದು ದೇವಸ್ಥಾನದ ಶಕ್ತಿ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವಾಗಿನ ಕಾಲದಲ್ಲಿ ಶಿಲ್ಪಕಾರರು ಇಷ್ಟೆಲ್ಲ ಮಾಡಿರುವಾಗ ಅವಾಗಿನ ಒಂದು ನೈಪುಣ್ಯತೆ ಹೇಗಿತ್ತು ತೋರಿಸ್ಲಿಕ್ಕೆ ನೋಡಿ ವಿಡಿಯೋವನ್ನು ಹೇಗಿದೆ ಅಂತ. ಇಲ್ಲಿ ಬಂದ್ಬಿಟ್ಟು ಬಸವಣ್ಣ ದೇವರು. ಈ ಬಸವಣ್ಣ ದೇವರು ಆಮೇಲೆ ಮುಂದೆ ಬಸವಣ್ಣ ಎಲ್ಲಿ ಇರ್ತಾನೋ ಅಲ್ಲಿ ಮುಂದೆ ಈಶ್ವರ ಇದ್ದೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಬೇಕಾದ್ರೆ ಈಶ್ವರ ಇಲ್ಲೇ ಇದೆ. ಹೌದಾ, ನಿಮಗೆ ಕಾಣಿಸ್ತಾ ಇದಲ್ಲ? ಈ ಒಂದು ಒಳಗಡೆಯ ಒಂದು ಮುಂಭಾಗದಲ್ಲಿ ಒಟ್ಟು ನವಶಕ್ತಿ ಪೀಠಗಳು ಅಂದರೆ 9 ಲಿಂಗಗಳು ನಿಮಗೆ ಕಾಣಿಸುತ್ತೆ. ನೋಡಿ, ಬೇಕಾದರೆ ಮುಂದೆ ವಿಡಿಯೋದಲ್ಲಿ 9 ಲಿಂಗಗಳು ನಿಮ್ಮ ಒಂದು ಕಣ್ಮನವನ್ನು ಸೆಳೆಯುತ್ತೆ ಅಂತ ಹೇಳ್ತೀನಿ. ಒಂದು 9 ಲಿಂಗಗಳು ಅಂದರೆ ಒಂದೊಂದು ಲಿಂಗಕ್ಕೂ ಒಂದೊಂದು ಹೆಸರಿದೆ. ಆ ಒಂದೊಂದು ಹೆಸರುಗಳನ್ನು ನಾನು ನಿಮಗೆ ವಿವರವಾಗಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ವೀಕ್ಷಕರು ಎಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ನೋಡಬೇಕು ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿನ ಒಂದು ದೇವಸ್ಥಾನದ ವಾತಾವರಣ ಬಂತು. ಆಮೇಲೆ ದೇವಸ್ಥಾನದ ಕೆತ್ತನೆ ಬಂದ್ಬಿಟ್ಟು ಕಲ್ಲುಗಳನ್ನು ನೋಡಿದರೆ ಯಾವ ರೀತಿಯ ಅಚ್ಚುಕಟ್ಟಾದ ದೇವಸ್ಥಾನ, ಯಾವ ರೀತಿಯ ಒಂದು ವಿಶಿಷ್ಟವಾದ ದೇವಸ್ಥಾನ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಯಾವುದು ದೇವಸ್ಥಾನದ ಮಂಡಳಿಯವರು ಕೂಡ ದೇವಸ್ಥಾನಗಳನ್ನು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಕ್ಲೀನನ್ನು ಮೇಂಟೆನೆನ್ಸ್ ಮಾಡಿದ್ದಾರೆ. ಆಮೇಲೆ ಸ್ವಚ್ಛತೆಯ ಬಗ್ಗೆ ಆಯಿತು, ಎಲ್ಲವನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ರಂಗೋಲಿಗಳನ್ನು ನೋಡಿ, ಆಮೇಲೆ ಆ ಕಡೆ ಇರ್ತಕ್ಕಂಥ ದ್ವಾರಬಾಗಿಲವನ್ನು ಸಹಿತ ನೋಡಿ.
be good for me. Lately I was feeling like I need a purpose. But when you talk to me, give me the impression that I won't scratch your surface. And I could walk for days, searching for your praise. But is it even there to find? Is there a chance for me to clean your memories? Will I slowly lose my mind? 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 Lost in your maze, stuck in your gaze. How can I get out? I'm out of time to make you mine. Baby, show me how. Will I slowly lose my mind? 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 Time is standing still as I let go of your cold hand. Eyes are wet but lips are dry, and all the things we'd planned were never what you wanted. We've been lying from the start. Guess I knew it, just ignored it. I let go of your cold hand. I guess I saw it coming, yet it took me by surprise. Oh, but if there's nothing left to cry for, then I will just crack a smile. Oh, I had a million different things to do, and every one of them included you. We had a million different things to do. What can I say? Well, I've been lonely too. Lying on my own, the sheets are covered in your scent. Really
tried to fall asleep, but I can't understand. Though we both felt kinda lonely, I still always thought you loved me. When I tried to let it go, the sheets are covered in your scent. I guess I saw it coming, yet it took me by surprise. Oh, but if there's nothing left to cry for, then I will just crack a smile. Oh, if it was never what you wanted, we've been lying from the start. Guess I knew it, just ignored it. I let go of your cold hand.